ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನೂ ಇಲ್ಲ, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇಲ್ಲ, ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಕಿಡಿ. ನಕಲಿ ವಿಶ್ವವಿದ್ಯಾಲಯಗಳ ಹಾವಳಿ ಮಿತಿ ಮೀರಿದೆ, ಗೌರವ ಡಾಕ್ಟರೇಟ್ಗಳು ಮಾರಾಟವಾಗುತ್ತಿರುವುದು ಆತಂಕಕಾರಿ ವಿಷಯ. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕಳವಳ. ದಲಿತರ ಮೇಲೆ ಜಾತಿ ದೌರ್ಜನ್ಯ ನಡೆಸಿ ಹಲ್ಲೆ, ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯ. ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಪ್ರತಿಭಟನೆ. ಅರಸೀಕೆರೆ ತಾಲೂಕಿಗೆ ಶನಿವಾರ ಸಿಎಂ ಡಿಸಿಎಂ ಸೇರಿ ಸಚಿವ ಸಂಪುಟದ ಹಲವು ನಾಯಕರು ಆಗಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಪ್ರಶ್ನಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಅಭಿವೃದ್ಧಿಗೆಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ. ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀಡಿ ಅಭಿವೃದ್ಧಿ ಕಡೆಗಣಿಸಲಾಗಿದೆ. ಶಾಸಕರ ಅನುದಾನ ಹಾಗೂ ಅಭಿವೃದ್ಧಿಗೆ ನೀಡಬೇಕಾಗಿರುವ ಹಣಕ್ಕೆ ಕತ್ತರಿ ಹಾಕಿದೆ. ಈ ಮೂಲಕ ಹಾಸನದಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಸರ್ಕಾರ ಜನರಿಗೆ ವಂಚನೆ ಮಾಡುತ್ತಿದೆ. ಕಳೆದ ಎಂಪಿ ಚುನಾವಣೆ ವೇಳೆ ಜಿಲ್ಲೆಯ ಮಹಿಳೆಯರ ಮರ್ಯಾದೆ ಬೀದಿಗೆ ತಂದು ವಾಮ ಮಾರ್ಗದ ಮೂಲಕ ಕೈ ಪಕ್ಷದ ಅಭ್ಯರ್ಥಿ ಗೆದ್ರು. ಮತ್ತೊಬ್ಬರು ಅಧಿಕಾರಕ್ಕೆ ಬಂದ ಪಕ್ಷಕ್ಕೆ ಜಾರಿಕೊಳ್ಳುವ ಮೂಲಕ ಮತದಾರರಿಗೆ ವಂಚನೆ ಮಾಡಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ಇತ್ತೀಚೆಗೆ ಹಾಸನದಲ್ಲಿ ಕೂಡ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರುವ ಸರ್ಕಾರ ಕಾರ್ಯಕ್ರಮಗಳ ಆಯೋಜನೆಗಾಗಿ ಅಡ್ಡದಾರಿ ಹಿಡಿದಿದೆ. ಜನರಿಂದ ಅಧಿಕಾರಿಗಳ ಮೂಲಕ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ ಹಣದಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಹಣದ ಮೂಲದ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಹಾಸನ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಅರಸೀಕೆರೆ ಒಂದು ಕ್ಷೇತ್ರಕ್ಕೆ ಬಂದು ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತೀವಿ ಅಂತಂತೇಳಿ ಮೊನ್ನೆ ಶಿವಲಿಂಗೇಗೌಡರು ನೆನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಏನು ಜಂಪಿಂಗ್ ಬೈ ಜಂಪಿಂಗ್ ಅಂತೇಳಿ ಏನು ಹೆಸರು ತಗೊಂಡಿದ್ದಾರಲ್ಲ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ನಾನು ಒಂದು 2 ಮಾತನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಅವರ ಸ್ಟೇಟ್ಮೆಂಟಲ್ಲಿ ಮತ್ತು ಕೆಲವು ನಾಯಕರ ಮಾಹಿತಿಯ ಪ್ರಕಾರ ಇಡೀ ಸಚಿವ ಸಂಪುಟ ಅರ್ಧ ಭಾಗದಷ್ಟು ಅರಸೀಕೆರೆ ತಾಲೂಕಿಗೆ ಬರ್ತಾಯಿದೆ. ಹಾಸನ ಜಿಲ್ಲೆಗೆ ಇಡೀ ದಂಡೇ ಬರ್ತಾಯಿದೆ. ಹಾಸನ ಜಿಲ್ಲೆಗೆ ಬಂದು ಹಾಸನ ಜಿಲ್ಲೆನ ಏನೋ ದೊಡ್ಡ ಈ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಬೆಂಗಳೂರನ್ನು ಭಾಳ ಹೈಟೆಕ್ ಲೆವೆಲ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರಲ್ಲ, ಆ ಬೆಂಗಳೂರನ್ನು ಮಾಡ್ತೀವಿ, ಹಾಸನ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಬ್ರ್ಯಾಂಡ್ ಬೆಂಗಳೂರು. ನಾನು ಆ ಬ್ರ್ಯಾಂಡನ್ನು ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಲ್ಲ ಅಷ್ಟೇ ನನ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ. ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ ನಾವೆಲ್ಲ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ಜಗತ್ತು ನೋಡ್ತೈತೆ. ಯಾಕಂದರೆ ಇಂಟರ್ನ್ಯಾಷನಲ್ ಬೆಳೆದಿರೋಂಥ ಬೆಂಗಳೂರು ನಗರವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಅರಸೀಕೆರೆಗೆ ಇಡೀ ಸಚಿವ ಸಂಪುಟವನ್ನು ಕರ್ಕೊಂಬರ್ತಾಯಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ನೈತಿಕತೆಯಿಂದ ನೀವು ಹಾಸನ ಜಿಲ್ಲೆಗೆ ಬರ್ತಾಯಿದ್ದೀರಾ? ಅದನ್ನು ಮೊದಲು ನೀವು ಸ್ಪಷ್ಟೀಕರಣ ಮಾಡಿ. ಇಲ್ಲಿ ನಿಮ್ಮ ಪಕ್ಷದ ಕೊಡುಗೆ ಏನು, ನಿಮ್ಮ ಸರ್ಕಾರದ ಕೊಡುಗೆ ಏನು ಗ್ಯಾರಂಟಿ ಅನುಷ್ಠಾನ ತಂದೆ ಅಂತೇಳಿ ಜನಗಳಿಗೆ ಮುಂಕು ಬೂದಿ ಹಚ್ಚಿ ಇವತ್ತು ಅವ್ರ ಭವಿಷ್ಯದ ಮೇಲೆ ಕಲ್ಲೆತ್ತಾಕಿ ರೈತರನ್ನ ಬೀದಿ ತಂದು ಬಿಸಾಕಿ ಇವತ್ತು ಇಡೀ ರಾಜ್ಯ ಸಂಕಷ್ಟದಲ್ಲಿ ಸಿಗುವಂಥ ಕೆಲಸ ಮಾಡಿದಂಥ ಮಹಾನ್ ನಾಯಕ ಯಾರು ಅಂತ ಅಂದರೆ ಸುಳ್ಳಿನ ಸಿದ್ದರಾಮಯ್ಯನವರು. ಆ ಕೀರ್ತಿ ಪಡಿಬೇಕಾದಂಥ ಸಿದ್ದರಾಮಯ್ಯನವರು ಇವತ್ತು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತೇಳಿ ನಾನು 2-3 ಪಾಯಿಂಟಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಶ್ರಮ ಮತ್ತು ಸಾಧನೆ ಇಲ್ಲದೆಯೇ ಹಣ ತೆತ್ತು ಗೌರವ ಪಡೆಯಲು ಹಾತೊರೆಯುವವರನ್ನ ಬಳಸಿಕೊಳ್ಳುವ ನಕಲಿ ವಿಶ್ವವಿದ್ಯಾಲಯಗಳ ಹಾವಳಿ ಮಿತಿ ಮೀರಿದ್ದು ಹಣ ಪಡೆದು ಗೌರವ ಡಾಕ್ಟರೇಟ್ಗಳನ್ನು ನೀಡುತ್ತಿರುವುದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಹೊರವಲಯದಲ್ಲಿನ ವೈಡಿಟಿ ಪ್ರಥಮ ದರ್ಜೆ ಕಾಲೇಜು ಐಕ್ಯೂಎಸಿ ಮತ್ತು ಸಮಾಜಶಾಸ್ತ್ರ ವಿಭಾಗದಿಂದ ಪ್ರಸ್ತುತ ಸಮಾಜದಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಪಾತ್ರ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಪೋಷಕರು ತಮ್ಮ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳು ಹಳೆಯ ಕಾಲದ ಕಟ್ಟುಪಾಡುಗಳಿಗೆ ಒಳಗಾಗದೆ ವೃತ್ತಿಪರ ಶಿಕ್ಷಣಕ್ಕೆ ಮನ್ನಣೆ ನೀಡುತ್ತಿದ್ದಾರೆ.
ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡಿದರೆ ಮಾತ್ರ ಸದೃಢ ಸಮಾಜವನ್ನು ನಿರ್ಮಿಸಬಹುದು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಾರಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. 10,000 ರೂಪಾಯಿಗೆ, 20,000 ರೂಪಾಯಿಗೆ, 30,000 ರೂಪಾಯಿಗೆ, 1.25 ಲಕ್ಷಕ್ಕೆ ನೀವು ಡಾಕ್ಟರೇಟ್ಗಳನ್ನು ಮಾರಾಟ ಮಾಡ್ತೀರಿ ಅಂದ್ರೆ ಓದಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಬಹುತೇಕ ಇಲ್ಲಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸವನ್ನ ನಿಮ್ಮ ಪೋಷಕರು ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ನಿಮ್ಮ ಪೋಷಕರು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪೋಷಕರು ಇಲ್ಲ ಕಾಫಿ ತೋಟದಲ್ಲಿ ಇರ್ತಾರೆ, ಇಲ್ಲ ಗದ್ದೆಯಲ್ಲಿ ಇರ್ತಾರೆ, ಏನು ಮಾಡ್ತಾರೆ. ಅಂತದ್ರ ಮಧ್ಯದಲ್ಲಿ ನೀವು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದೀರಿ. ಆದ್ರೆ ಒಂದು ಗೌರವ ಡಾಕ್ಟರೇಟ್ ಅನ್ನೋದು ಬಹಳ ಸ್ಥಾನಮಾನ ಇದ್ದದ್ದು. ಅದಕ್ಕೆ ಒಂದು ಥೀಸಸ್ ಬರೀಬೇಕು, ಅದನ್ನ PhD ಮಾಡಬೇಕು. ಆದ್ರೆ ಇವತ್ತು 20,000ಕ್ಕೋ, 30,000ಕ್ಕೋ, 40,000ಕ್ಕೋ, 50,000ಕ್ಕೋ, 1.25 ಲಕ್ಷಕ್ಕೆ ಡಾಕ್ಟರೇಟ್ ಪದವಿಗಳನ್ನ ಡಿಗ್ರಿ ಆಗ್ತವೆ, ಖರೀದಿ ಆಗ್ತವೆ ಅಂದ್ರೆ ನಮ್ಮ ಮಕ್ಕಳುಗಳು ಶಿಕ್ಷಣವನ್ನ ಯಾಕೆ ಕಲಿಬೇಕು ಅನ್ನೋದು ವ್ಯವಸ್ಥೆಯಲ್ಲಿ ಬರ್ತೀವಿ. ಅದರಿಂದ ಮೊದಲು ವಿಶ್ವವಿದ್ಯಾಲಯಗಳು ಸರಿಯಾಗಬೇಕು. ಯಾವ ನಮ್ಮ ಮಕ್ಕಳಿಗೆ ಬೇಕು ಆ ಶಿಕ್ಷಣವನ್ನ, ವೃತ್ತಿಪರ ಶಿಕ್ಷಣಗಳನ್ನು ಕೊಡಬೇಕು. ಇವತ್ತು ಮುಂದಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಉಪನ್ಯಾಸಕ MJ ದಯಾನಂದ್ ಮಾತನಾಡಿ, ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ನೈತಿಕತೆ, ಪ್ರಾಮಾಣಿಕತೆ, ಸಹಾನುಭೂತಿ ಮತ್ತು ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬೆಳೆಸುತ್ತದೆ. ಇದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಆಧಾರವಾಗಿದೆ ಎಂದರು. ಮತ್ತೆ ನೈತಿಕತೆ ಅಂತಕ್ಕಂಥದ್ದು ಇರಬೇಕು. ಅದು ಇವತ್ತು ಮಾಸಿ ಹೋಗ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಆದರೆ ಅಂಥ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ನಾವು ಇವತ್ತು ಇರ್ತಕ್ಕಂಥ ವಿಷಯ. ಹಾಗಾಗಿ ನಾನು ಒಬ್ಬ ಸಮಾಜಶಾಸ್ತ್ರ ಅಧ್ಯಾಪಕನಾಗಿ ಈ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ, ಆ ಮೂಲಕವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದು. ಬಹುಶಃ ಇವತ್ತು ಕಾಲ ಬದಲಾದಂಗೆ ಅವರ ವ್ಯಾಖ್ಯಾನಗಳು ಬದಲಾಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನಾನು ಒಬ್ಬ ಕಳೆದ 30 ವರ್ಷದಿಂದ ಈ ಕಾಲೇಜಿನ ವಿದ್ಯಾರ್ಥಿ ಆಗಿರ್ಬೇಕು. ಕಾರ್ಯಕ್ರಮದಲ್ಲಿ YDD ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ HM ಮಹೇಶ್, ಸಮಾಜಶಾಸ್ತ್ರ ಮುಖ್ಯಸ್ಥರಾದ ವೀರಭದ್ರಪ್ಪ, ಪದ್ಮೇಗೌಡ, ನಾಗೇಂದ್ರಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ದಲಿತ ಮಹಿಳೆಯರು ಮತ್ತು ಯುವಕನ ಮೇಲೆ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ಎಸಗಿರುವವರನ್ನ ಕೂಡಲೇ ಬಂಧಿಸಿ ನೊಂದ ದಲಿತರಿಗೆ ರಕ್ಷಣೆ ನೀಡಿ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ವತಿಯಿಂದ DC ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ದಲಿತ ಮುಖಂಡ HK ಸಂದೇಶ್, ಕಟಾಯ ಹೋಬಳಿ ಚನ್ನಂಗಿಹಳ್ಳಿ ಗ್ರಾಮದ ಕಮಲಮ್ಮ ಮತ್ತು ಆಕೆಯ ತಂಗಿ ರಾಜಮ್ಮ ಹಾಗೂ ತಾಯಿ ಚಿಕ್ಕಮ್ಮ ಎಂಬ ದಲಿತ ಮಹಿಳೆಯರ ಮೇಲೆ ಅಣ್ಣೇಗೌಡ ಮತ್ತು ಆತನ ಮಗ ಹರೀಶ್ ಎಂಬುವರು ಹಲ್ಲೆ ನಡೆಸಿದ್ದಾರೆ. ಬಿಡಿಸಲು ಹೋದ ಕಿರಣ್ ಕುಮಾರ್ ಎಂಬ ದಲಿತ ಯುವಕನ ಮೇಲೂ ಹಲ್ಲೆ ನಡೆಸಿ ಜಾತಿ ದೌರ್ಜನ್ಯ ಎಸಗಿದ್ದಾರೆ. ಕಮಲಮ್ಮ ಅದೇ ಗ್ರಾಮದ ನಂಜೇಗೌಡರ ಜಮೀನನ್ನ ವಾರಕ್ಕೆ ಪಡೆದಿದ್ದು, ಜುಲೈ 22ರ ಸಂಜೆ ದನ ಮೇಯಿಸಲು ಜಮೀನಿಗೆ ಹೋಗಿದ್ದಾಗ ಹೊಲದಲ್ಲಿ ಹಾಕಿದ್ದ ಸೌದೆ ಎತ್ತಿಕೊಳ್ಳಿ ಎಂಬ ಸಣ್ಣ ಕಾರಣಕ್ಕೆ ಅಣ್ಣೇಗೌಡ ಕಮಲಮ್ಮನ ಮೇಲೆ ಹಲ್ಲೆ ಮಾಡಿ ಎಳೆದಾಡಿದ್ದಾರೆ. ತಡೆಯಲು ಮುಂದಾದಾಗ ಮನಬಂದಂತೆ ದೊಣ್ಣೆಯಿಂದ ಹೊಡೆದಿದ್ದಾರೆ. ಹಲ್ಲೆಯಿಂದ ನಿತ್ರಾಣಗೊಂಡ ಕಮಲಮ್ಮ ಅವರನ್ನ ಹಿಂಸಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅದರಿಂದ ಕೂಡಲೇ ಅಣ್ಣೇಗೌಡ ಆತನ ಮಗನನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ವ್ಯಕ್ತಿ ಅತ್ಯಂತ ಹೀನಾಮಾನವಾಗಿ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ. ಪ್ರಮುಖವಾದ ಕಾರಣ ಏನಂದರೆ, ಏನು ದಲಿತ ಮಹಿಳೆಯರಿರ್ತಕ್ಕಂಥ ಏನು ಚನ್ನಂಗಿಹಳ್ಳಿನಲ್ಲಿ ಏನು ದನ ಹೊಡ್ಕೊಬರಲಿಕ್ಕೆ ಅವ್ರ ಜಮೀನಿಗೆ ಹೋದಂಥ ಸಂದರ್ಭದಲ್ಲಿ ಅಣ್ಣೇಗೌಡ ಅಂತಕ್ಕಂಥವನು ಅವ್ರ ಮೇಲೆ ಏನು ಲೈಂಗಿಕ ಕಿರುಕುಳ ಕೊಡಲಿಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತಡೆದಕ್ಕೆ ಅವ್ರ ಮೇಲೆ ದೊಣ್ಣೆಯಿಂದ ಅತ್ಯಂತ ಹೀನಾಮಾನವಾಗಿ ಹೊಡೆದಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಮತ್ತು ಅದನ್ನು ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಕೆಯ ತಂಗಿ ರಾಜಮ್ಮ ಅಂತ ಕೇಳಿ ಏನು ಯಾಕೆ ಹೊಡೆದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಕ್ಕೋಸ್ಕರವಾಗಿ ಅವ್ರ ಮೇಲೂ ಕೂಡ ಅಣ್ಣೇಗೌಡ ಮತ್ತು ಆತನ ಮಗ ಹರೀಶ್ ಎಂಬವರದು ಹೀನಾಮಾನವಾಗಿ ಜಾತಿ ದೌರ್ಜನ್ಯ ಎಸಗಿ, ನೀವು ಕೀಳು ಜಾತಿಯವರು ನಮ್ಮನೆ ಹತ್ರಕ್ಕೆ ಯಾಕೆ ಬಂದಿದೆಯಾ ಅಂತ ಹೇಳಿ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಅಮಾನವೀಯವಾಗಿ ಅವ್ರನ್ನ ಹಲ್ಲೆ ಮಾಡಿದರೆ. ಅದನ್ನು ಬಿಡಿಸ್ಲಿಕ್ಕೆ ಹೋದಂಥ ಕಮಲ. ಈ ವೇಳೆ ಧರ್ಮೇಶ್, MG ಪೃಥ್ವಿ, TR ವಿಜಯಕುಮಾರ್, ರಮೇಶ್, ಅರವಿಂದ್ ಮೊದಲಾದವರು ಹಾಜರಿದ್ದರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ಮುಸ್ಲಿಂ ಜನಾಂಗದ ಸೈಯದ್ ತಾಜಿಂ ಅವರಿಗೆ ನೀಡುವಂತೆ ವೀರ ಕರಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತ್ಯತೀತ, ಅಹಿಂದ, ಸಮಾಜವಾದಿ ನಾಯಕರು, ನುಡಿದಂತೆ ನಡೆಯುವ ನಾಯಕರು ಅನ್ನುವ ನಂಬಿಕೆಯಲ್ಲಿ ರಾಜ್ಯದ ಕೋಟ್ಯಾಂತರ ಮುಸ್ಲಿಂ ಸಮುದಾಯ ನಂಬಿಕೊಂಡಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಮತಗಳು ಪ್ರಮುಖವಾಗಿವೆ. ಹಾಸನದಲ್ಲೂ ಕಳೆದ ಲೋಕಸಭೆ ಚುನಾವಣೆಯಲ್ಲಿ 90% ಭಾಗ ಮತಗಳು ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದರು. ಇದನ್ನೆಲ್ಲ ತಾವು ಅರಿತು ನಗರ ಹಾಗೂ ಜಿಲ್ಲೆಯ ಮುಸ್ಲಿಂ ಜನರ ಬೇಡಿಕೆಗೆ ಅನುಗುಣವಾಗಿ ಹುಡಾ ಅಧ್ಯಕ್ಷ ಸ್ಥಾನವನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕೆಂದು ಕೋರಿದರು. ಜಮೀರ್ ಅಹಮದ್ ಅವರು, ಎಲ್ಲ ಶಾಸಕರು, ಸಂಸದರು ಎಲ್ಲ
ಸೇರ್ಪಡೆಯಾಗುತ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಇಲ್ಲಿ ಮುಖ್ಯ ವಿಚಾರ ಏನಿದೆ ಅಂದರೆ, ವಫ್ ಸಂಸ್ಥೆ ಬಗ್ಗೆ ಆಗಲಿ, ಉಡಾ ಬಗ್ಗೆ ಆಗಲಿ, ಭಾಳಷ್ಟು ಸಂಸ್ಥೆಗಳಲ್ಲಿ ಇವರು ಸೇವೆ ಸಲ್ಲಿಸಲು ಅಧ್ಯಕ್ಷರು ಸ್ಥಾನ ಕೊಡ್ತಾ ಇಲ್ಲ. ಎರಡನೇದು, ಅಧ್ಯಕ್ಷರ ಸ್ಥಾನ ನಮ್ಮ ಮುಸ್ಲಿಂ ಸಮುದಾಯಕ್ಕಂತೂ ಯಾವುದೇ ಒಂದು ಡೆವಲಪ್ಮೆಂಟ್ ವಿಷಯದಲ್ಲಿ ಹೋದಾಗ ಎಳ್ಳಷ್ಟು ಸಹ ಎಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಕಾರ ನೀಡ್ತಿಲ್ಲ ಅಂತ ನಾನು ನೇರವಾಗಿ ನಮ್ಮ ಮುಖ್ಯಮಂತ್ರಿಯವರಲ್ಲಿ ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಲ್ಲಿ ಮಾತು ತಿಳಿಸ್ತೇನೆ. ಜಾತ್ಯತೀತ ಮನೋಭಾವನೆಯ ಸಿದ್ಧಾಂತ ಇಟ್ಟುಕೊಂಡಿರುವ ನಮ್ಮ ಸಿದ್ದರಾಮಯ್ಯ ಅವರು ಸಹ ಇವತ್ತು ಅವರ ನಡೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಆದಿಲ್ ಅಹಮದ್ ಸೈಯದ್ ಇಲಿಯಾದ್ ಹಾಜರಿದ್ದರು. ನಗರದ ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಕಾಲೇಜಿನಲ್ಲಿಂದು ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್, ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಗರ್ ಎಜುಕೇಷನ್ ಮತ್ತು ಕದಂಬ ಚೆಸ್ ಅಕಾಡೆಮಿ ಸಂಯುಕ್ತಾಶ್ರಯದಲ್ಲಿ 3 ದಿನದ ರಾಜ್ಯ ಮಟ್ಟದ ಅಂಡರ್ 13 ಚೆಸ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನದ ಚೆಸ್ ಪಂದ್ಯಾವಳಿಗೆ ಚಾಲನೆ ನೀಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ನ ನಿರ್ದೇಶಕರಾದ ಡಾಕ್ಟರ್ ಎಂಕೆ ಪಾರ್ಥ ಮಾತನಾಡಿ, ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ವೇಳೆ ಅನುಭವದ ಜೊತೆಗೆ ಮುಂದಿನ ಪಂದ್ಯಾವಳಿಗೆ ಇನ್ನೂ ಹೆಚ್ಚಿನ ಕೌಶಲ್ಯಗಳು ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಈಗ ನೀವು 30 ಮೂವ್ ಮಾಡಿರ್ತೀರಿ, 31ನೇ ಪ್ಲೀಸ್ ಕೀಪ್ ಸೈಲೆನ್ಸ್. 31ನೇ ಮೂವ್ ತನಕನೂ ಕಾನ್ಸಂಟ್ರೇಷನ್ ಇರಬೇಕು. ಯುವರ್ ಕಾನ್ಸಂಟ್ರೇಷನ್ ಶುಡ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ದೋಸ್ ಹೂ ಪ್ಲೇ ಚೆಸ್ ವೆರಿ ಪ್ರಾಪರ್ಲಿ, he will develop very good concentration. Next thing is, as madam told, in chess competition you may lose or you may win, but that is not the thing. Out of the experience, whatever you get, you will get self-confidence. ಅಂದರೆ ನಾನು ಇಷ್ಟೆಲ್ಲ ಯುದ್ಧ ಸೋತಿದ್ದೀನಿ, ಇಷ್ಟೆಲ್ಲ ಯುದ್ಧ ಗೆದ್ದಿದ್ದೀನಿ, ನೆಕ್ಸ್ಟ್ ಯುದ್ಧ ನನಗೇನು ಭಾರಿ ಕಷ್ಟ ಇಲ್ಲ ಅನ್ನತಕ್ಕಂತಹ ಮನೋಭಾವನೆ ಅದು ಡೆವಲಪ್ ಆಗುತ್ತೆ. ಹಾಗಾಗಿ ದಿಸ್ ಚೆಸ್ ವಿಲ್ ಬಿಲ್ಡ್ self-confidence. More than all these things, it develops problem-solving skills, because there are so many challenges while moving the pawn. ಕಾರ್ಯಕ್ರಮದಲ್ಲಿ ಎಚ್ಆರ್ಐ ಪ್ರಾಂಶುಪಾಲರಾದ ಅರುಣ್ ಕುಮಾರ್, ಬಿಎನ್ ಕದಂಬ ಚೆಸ್ ಅಕಾಡೆಮಿ ಸ್ಥಾಪಕ ತ್ಯಾಗರಾಜ್ ಎಂಟಿ, ವಿಜಯ ಶಾಲಾ ಶೈಕ್ಷಣಿಕ ಮುಖ್ಯಸ್ಥೆ ಶ್ರೀಲಕ್ಷ್ಮಿ, ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷೆ ರಶ್ಮಿ ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಡಿಸಿ ಕಚೇರಿ ಹಿಂಭಾಗದಲ್ಲಿರುವ ಸ್ವಾಭಿಮಾನ ಭವನದಲ್ಲಿಂದು ಸಂಗಮ ಸಂಸ್ಥೆಯ ವತಿಯಿಂದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಕುಟುಂಬದ ಸದಸ್ಯರಿಗೆ ಸನ್ಮಾನ ಮತ್ತು ಪ್ರಗತಿಪರ ಸಂಘಟನಾಕಾರರಿಗೆ ಮನವರಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಕುರಿತು ಸಂಗಮ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕರಾದ ನಿಶಾ ಗೋಳೂರು ಮಾತನಾಡಿ, ಬೆಂಗಳೂರನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಕುಟುಂಬದವರು ಒಪ್ಪಿಕೊಂಡಿದ್ದು, ಈ ಹಿನ್ನೆಲೆ ಅವರಿಗೆ ಸನ್ಮಾನಿಸಲಾಗಿದೆ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಬಹುಮುಖ್ಯವಾಗಿ ಎದುರಿಸುವ ಸಮಸ್ಯೆ ಎಂದರೆ ಅವರ ಕುಟುಂಬಸ್ಥರು ಒಪ್ಪಿಕೊಳ್ಳದಿರುವುದು. ಈ ಕಾರಣಕ್ಕೆ ಅವರಿಗೆ ಆಶ್ರಯ ನೀಡಿದರೆ ಅವರು ಇತರೆ ಚಟುವಟಿಕೆಗಳಿಗೆ ಒಳಪಡದೆ ಸಮಾಜದಲ್ಲಿ ಎಲ್ಲರಂತೆ ಬದುಕಬಹುದೆಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಅವರಿಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಾಸನದಲ್ಲಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಒಪ್ಪಿಕೊಂಡಿರ್ತಕ್ಕಂತಹ ಕುಟುಂಬದವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕಳೆದ 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರನ್ನ ಹೊರತುಪಡಿಸಿದ್ರೆ ಹಾಸನದಲ್ಲಿ ಇದು ಮೊದಲನೇ ಬಾರಿ, ಕರ್ನಾಟಕದಲ್ಲೇ ಇದು ಮೊದಲನೇ ಬಾರಿ ಬೆಂಗಳೂರನ್ನ ಹೊರತುಪಡಿಸಿ ಮಾಡ್ತಾ ಇರ್ತಕ್ಕಂಥ ಕಾರಣ ಏನು ಸನ್ಮಾನ ನಮ್ಮ ಸಮುದಾಯದವರಿಗೆ, ಅವರ ಪೇರೆಂಟ್ಸ್ಗೆ ಅಂತಂದರೆ, ಬಹಳಷ್ಟು ನಮ್ಮ ಸಮುದಾಯದವರು ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಮುಖ್ಯ ಕಾರಣ ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಇಲ್ಲದೆ ಇರತಕ್ಕಂಥದ್ದು. ಎಜುಕೇಷನ್ ಡ್ರಾಪ್ಔಟ್ ಆಗಿರ್ಬೋದು, ಜಾಬ್ ಸಿಗದೆ ಇರೋದಿರ್ಬೋದು. ಸಕಲೇಶಪುರ ತಾಲೂಕಿನ ಎಸಳೂರು ಹೋಬಳಿಯ ಶಿವನಹಳ್ಳಿ, ತಾರಿಬೈಲು, ಕೆರೋಡಿ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡು ಎಮ್ಮೆಗಳು ಗದ್ದೆಗೆಲ್ಲಕ್ಕೆ ಇಟ್ಟು ಅಪಾರ ಪ್ರಮಾಣದ ಭತ್ತದ ಬೆಳೆಯನ್ನು ನಾಶಪಡಿಸಿರುವ ಘಟನೆ ಸಂಭವಿಸಿದೆ. ಕೆರೋಡಿ ಗ್ರಾಮದ ರೈತರು ಮಹೇಶ್ ಹಾಗೂ ದಿನೇಶ್ ಅವರ ಭತ್ತದ ಗದ್ದೆಗೆ ಸುಮಾರು 6 ರಿಂದ 7 ಕಾಡು ಎಮ್ಮೆಗಳು ನುಗ್ಗಿ ನಾಟಿಗೆ ಸಿದ್ಧಪಡಿಸಿದ್ದ ಸಸಿಮಡಿಯ ಸಸಿಗಳನ್ನು ತಿಂದು ತುಳಿದು ಸಂಪೂರ್ಣ ನಾಶಪಡಿಸಿದೆ. ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ನಿರಂತರ ಹಾವಳಿಯಿಂದ ರೈತರು ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಭತ್ತದ ನಾಟಿ ಕಾರ್ಯ ಆರಂಭಿಸಲು ಸಿದ್ಧತೆ ಮಾಡಿಕೊಂಡಿದ್ದ ಅವರು ಈಗ ಮತ್ತೆ ಮೊದಲಿನಿಂದ ಸಿದ್ಧತೆ ಮಾಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಕಾಡು ಎಮ್ಮೆಗಳೊಂದಿಗೆ ಕಾಡಾನೆಗಳ ಉಪಟಳವು ಹೆಚ್ಚಾಗಿದ್ದು,
ಕೃಷಿ ಭೂಮಿಗಳು ಹಾಗೂ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ. ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಲು ನಾನಾ ಕ್ರಮಗಳನ್ನು ತೆಗೆದುಕೊಂಡರೂ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸಲು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕಾಡು ಎಮ್ಮೆಗಳು ಹಾಗೂ ಆನೆಗಳ ಹಾವಳಿ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದಲೂ ಇರುವ ಸಮಸ್ಯೆಯಾಗಿದ್ದು, ಇತ್ತೀಚೆಗೆ ಇದು ಇನ್ನಷ್ಟು ಬಿಗಡಾಯಿಸಿದೆ. ರೈತರು ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ತಕ್ಷಣ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರದಿಂದ ಆಶ್ರಯ ಯೋಜನೆಯಡಿ ಮಂಜೂರಾದ ಮನೆಗೆ ಜೆಸಿಬಿ ಬಳಸಿ ನಾಶ ಮಾಡಿರುವ ಅರಣ್ಯ ಇಲಾಖೆಯ ಕ್ರಮಕ್ಕೆ ಮರಡಿಕೆರೆ ಗ್ರಾಮದ ಸಂತ್ರಸ್ತ ಕುಟುಂಬ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಮರಡಿಕೆರೆಯ ಸರ್ವೆ ನಂಬರ್ 361ರಲ್ಲಿ ಸರ್ಕಾರದ ಆಶ್ರಯ ಯೋಜನೆಯಡಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದ ಪ್ರಿಯಾ ಡಿಕೆ ಎಂಬುವರ ಮನೆಗೆ ಜುಲೈ 4ರಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ. ಈ ಮನೆಯು 2021-22ನೇ ಸಾಲಿನಲ್ಲಿ ಆಶ್ರಯ ಯೋಜನೆಯಡಿ ಮಂಜೂರಾಗಿತ್ತು. ಹಂತ ಹಂತವಾಗಿ 4 ಬಾರಿಗೆ ಅನುದಾನ ಬಿಡುಗಡೆಯಾಗಿ ಮನೆ ನಿರ್ಮಾಣ ಪೂರ್ಣ ಹಂತದಲ್ಲಿ ಇತ್ತು. ಕುಟುಂಬ ವಾಸಕ್ಕೆ ತೆರಳಬೇಕೆನ್ನುತ್ತಿದ್ದ ಸಂದರ್ಭದಲ್ಲಿ ದೌರ್ಜನ್ಯ ಸಂಭವಿಸಿದೆ. ಮನೆಯು ಅರಣ್ಯ ಭೂಮಿಯೊಳಗೆ ನಿರ್ಮಾಣವಾಗಿದೆ ಎಂಬ ಕಾರಣ ನೀಡಿ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಮನೆ ನೆಲಸಮ ಮಾಡಿ ಕುಟುಂಬದವರು ಆರೋಪಿಸಿದ್ದಾರೆ. ಎಸ್ಲೂರು ವಲಯದ ಆರಿಫ್ ಕೃಷ್ಣ ಅವರ ವಿರುದ್ಧ ದಬ್ಬಾಳಿಕೆಯ ಆರೋಪ ಕೇಳಿಬಂದಿದ್ದು, ಈ ಪ್ರದೇಶದಲ್ಲಿಯೇ ಇನ್ನೂ ಕೆಲವರು ಮನೆ ಕಟ್ಟಿಕೊಂಡಿದ್ದರು. ವಿಶೇಷವಾಗಿ ಪ್ರಿಯಾ ಮತ್ತು ಶೋಭರಾಜ್ ದಂಪತಿಯ ಮನೆ ಮಾತ್ರವೇಕೆ ನೆಲಸಮ ಮಾಡಲಾಗಿದೆ ಎಂಬ ಪ್ರಶ್ನೆ ಮೂಡಿಸಿದೆ. ಮನೆಯ ಮಾಲಕಿ ಪ್ರಿಯಾ ಡಿಕೆ ಹೆರಿಗೆಗಾಗಿ ತವರು ಮನೆಗೆ ತೆರಳಿದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಯಾವುದೇ ಮಾಹಿತಿ ನೀಡದೆ ಮನೆ ಧ್ವಂಸಗೊಳಿಸಿರುವುದು ಧಿಕ್ಕಾರಾರ್ಹ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಸಂಬಂಧ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಸಂತ್ರಸ್ತ ಕುಟುಂಬ ಹಾಗೂ ಗ್ರಾಮಸ್ಥರು ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಇನ್ನು ಈ ಘಟನೆ ಎಸ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ಸಂಬಂಧ ಸೂಕ್ತ ತನಿಖೆ ಮತ್ತು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾನು ಸುಮಾರು 3-4 ವರ್ಷದಿಂದ ವಾಸ ಇರ್ತೀನಿ ಇಲ್ಲಿ. ನಾನು 3ನೇ ತಾರೀಕು ಮನೆ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾರೆ 3ನೇ ತಾರೀಕು ಮನೆ ಹತ್ರ ಕೆಲಸ ಮಾಡ್ತಾ ಇರ್ತೀನಿ. ಆರ್ ಎಫ್ ಅನ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾರೆ ಒಂದು 3 ಜನ ಫಾರೆಸ್ಟ್ ಜೀಪಲ್ಲಿ ಬಂದ್ಬಿಟ್ಟು, ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಶೋಭರಾಜ್ ಅಂತ ಹೇಳ್ತೀನಿ. ಏನು ಮಾಡ್ತಿದ್ದಿ ಇಲ್ಲಿ, ಯಾಕೆ ಹಿಂಗೆ ಮನೆಗೇನೆಲ್ಲ ಕಟ್ಟಿದ್ದೆ ಹಂಗೆ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಹೌದು ಸರ್, ನಮಗೆ ಪಂಚಾಯತಿಯಿಂದ ಮನೆ ಆಗಿದೆ, ಅದು ಮನೆ ಏನಿದೆ ಫುಲ್ ಬಿಲ್ ಕ್ಲಿಯರ್ ಆಗಿದೆ, ನಾನು ಹಂಗಾಗಿ ಮನೆ ಮಾಡಿರ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಆಮೇಲೆ ಅವರು ಹೇಳ್ತಾರೆ, ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ವೇನಪ್ಪ ಹಂಗೆ ಅಂತ ಕೇಳ್ತಾರೆ. ಫಾರೆಸ್ಟ್ ಲ್ಯಾಂಡ್ ಅಲ್ಲ ಸರ್, ಇದು ಗೋಮಾಳ ಬರುತ್ತೆ, ಹಂಗಾಗಿ ಮನೆ ಕಟ್ಕೊಂಡಿದ್ದು ಪಂಚಾಯತಿಯಿಂದಲೂ ಇಲ್ಲ. ಹಾಗಾಗಿ ಫಾರೆಸ್ಟ್ನವರು 2 ದಿವಸ ಟೈಮ್ ಕೊಟ್ಟಿದ್ದಾರೆ ಸಾಮಾನೆಲ್ಲ ತಗೊಂಡು ಮನೆಯಿಂದ ಹೋಗ್ಬೇಕು ಅಂತ. ಆಮೇಲೆ ಬಂದು ಡಾಮಲಿಶ್ ಮಾಡ್ತೀವಿ ಅಂತ. ಅದಕ್ಕೆ ಇಲ್ಲೇ ಇರುವಾಗೆ ಮಾಡ್ಕೊಡಿ ಅಂತ. ಮನೆಯಲ್ಲಿ ನಮಗೆ ಮನೆ ಇಲ್ಲ, ಈ ಮನೆ ಒಂದು ಬಿಟ್ರೆ ಇನ್ನೆಲ್ಲೂ ಇಲ್ಲ, ಜಾಗ ಇಲ್ಲ, ಜಮೀನಿಲ್ಲ. ಹಾಗಾಗಿ ಇಲ್ಲಿ ಇರೋ ಹಾಗೆ ಮಾಡ್ಕೊಡಿ ಅಂತ. ಇಲ್ಲಿ ಎಷ್ಟು ಟೈಮ್ ಇದೆ? 1 ವರ್ಷ ಆಯ್ತು. ಮೊದಲೇ ಬೇರೆ ಇಲ್ಲಿ ನಮ್ಮ ಅಣ್ಣನ ಮನೇಲಿ ಇದ್ವಿ. ಅಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ, ಅದಕ್ಕೆ ಇಲ್ಲಿ ಬಂದು ಮಾಡ್ಕೊಂಡು ಗುಡಿಸ್ಲಾಕೊಂಡು. ಏನು ಗ್ರಾಮ ಪಂಚಾಯತಿಯಿಂದ ಶಾಂಕ್ಷನ್ ಆಗಿದ್ ಮನೆ? ಇಲ್ಲ, ನಾವೇ ಮಾಡ್ಕೊಂಡು ಗುಡಿಸ್ಲಾಕೊಂಡಿರೋದು. ಈಗ ಯಾರು ನಿಮಗೆ ನೋಟಿಸ್ ಕೊಟ್ಟಿರೋದು, ಖಾಲಿ ಮಾಡಕ್ಕೆ ಹೇಳಿರೋದು ಯಾರು? ಫಾರೆಸ್ಟ್ನವರು. ಏನ್ ಹೇಳಿದ್ರು? ಗಂಡು ಮಕ್ಕಳು ಬೇಕು, ಹೆಣ್ಣು ಮಕ್ಕಳು ಬೇಡ ಅನ್ನುವ ಮನಸ್ಥಿತಿ ಬದಲಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ನಂತರ ಆಸ್ಪತ್ರೆಯ ವಾರ್ಡ್ಗೆ ಭೇಟಿ ನೀಡಿ ರೋಗಿಗಳ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ನಾನು ಎಲ್ಲ ಮಾಹಿತಿ ಪಡೆದಿದ್ದು ಇಲ್ಲಿ ಎಲ್ಲವೂ ಸರಿಯಾಗಿದೆ, ಆದರೆ ಬಾಣಂತಿಯರಿಗೆ ಬಿಸಿ ನೀರು ಬರುತ್ತಿಲ್ಲ ಎಂಬ ಒಂದೇ ಒಂದು ದೂರು ಕೇಳಿ ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದರು. ನಾನು ಎಲ್ಲ ಪೇಷಂಟ್ಸ್ ಹತ್ರನೂ ಮಾತಾಡಿದ್ದೀನಿ. ಎಲ್ಲರಿಗೂ ಏನು ಸಮಸ್ಯೆ ಇಲ್ಲ. ಡಾಕ್ಟ್ರುಗಳು ಅಥವಾ ಆಯಾಗಳು, ಸಿಸ್ಟರ್ಗಳು ಯಾರಾದರೂ ಗದ್ರೋದು, ಬೈಯೋದು, ದುಡ್ಡು ತಗೊಳ್ಳೋದು ಯಾವುದೂ ಇಲ್ಲ. ಎಲ್ಲರನ್ನೂ ಕೇಳ್ಕೊಂಡು ಬಂದಿದ್ದೀನಿ. ಅವ್ರದ್ದು ಒಂದೇ ಸಮಸ್ಯೆ, ಬಿಸಿನೀರಿಲ್ಲ ಕುಡಿಯೋಕ್ಕೆ. ವಾಶ್ರೂಮಲ್ಲಿ ಬಾಣಂತಿಯರು ಎಸ್ಪೆಷಲಿ ಆಪ್ರೇಷನ್ ಆದಾಗ 8-8 ದಿನ ಇಲ್ಲಿರ್ತೀವಿ. ಅವ್ರಿಗೆ ಸ್ನಾನಕ್ಕೆ ಹೋದಾಗ ವಾಶ್ರೂಮ್ಗೆ, ಟಾಯ್ಲೆಟ್ಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಬಿಸಿನೀರಿಲ್ಲ ಅಂತ ಒಂದು ಬಿಟ್ಟರೆ ಅದನ್ನು ನಾನು ಡಾಕ್ಟ್ರ್ ಗಮನಕ್ಕೆ ತಂದಿದ್ದೀನಿ. ಅಲ್ಲಿ ನೀರು ಕಾಯಿಸ್ಕೊಳ್ಳೋಕೆ ವ್ಯವಸ್ಥೆ ಇದೆ, ಬಟ್ ಎಲ್ಲರೂ ಹೋಟ್ಲಿಗೆ ಯಾಕೆ ಹೋಗಿ ದುಡ್ಡು ಕೊಟ್ಟು ನೀರು ತರ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅದೇ ಡಾಕ್ಟ್ರಿಗೆ ಹೇಳಿದೆ, ನೀವು ಗಮನಿಸ್ತಾ ಇರಬೇಕು, ಕೇಳ್ಕೊಂಡು ಬಂದರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ ಅಂತ. ಇನ್ನೊಂದು ಭಾಳ ಮುಖ್ಯವಾದಂಥ ಅಂಶ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನಾನು ಲೇಬರ್ ವಾರ್ಡು, OT ಎಲ್ಲ ಏನು ಸ್ಟೆರಿಲೈಸೇಷನ್ನು, ಸ್ವ್ಯಾಬ್ ಟೆಸ್ಟು ಎಲ್ಲ ಚೆಕ್ ಮಾಡಿದ್ದೀನಿ. ಯಾಕಂದರೆ ಬಸ್ರಿ ಬಾಣಂತಿಯರ ಸಾವು ನಾವು ಬಳ್ಳಾರಿ ನಂತರ ಪ್ರತಿ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಚಿದಂಬರ, ಸಿಇಒ ಮೊನರೋತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ತಾಂತ್ರಿಕ ಸಮಸ್ಯೆಗಳಿಂದ ಕಳೆದ 1 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾರಂಭಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗವಿಸಿದ್ದನಗೌಡ ಮುದ್ದಾಬಳ್ಳಿ ಮಾತನಾಡಿ, ಇಟಗಿ ಗ್ರಾಮದ ಈಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ 35 ವರ್ಷ ಹಳೆಯದಾಗಿದ್ದು ಈಗ ಅದು ಶಿಥಿಲಾವಸ್ಥೆಯಲ್ಲಿದೆ. ಈ ಕುರಿತು ಸಮಸ್ಯೆ ಅರಿತು ಹಿಂದೆ ಸಚಿವರಾಗಿದ್ದ ಹಾಲಪ್ಪ ಆಚಾರ್ ಅವರು ನೂತನ ಕಟ್ಟಡದ ಅಡಿಗಲ್ಲು ನೆಟ್ಟರು. ಈಗ ಕಟ್ಟಡದ ಕೆಲಸ ವಿವಿಧ ಕಾರಣಗಳಿಂದ ಅಪೂರ್ಣಗೊಂಡಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾಳಜಿ ವಹಿಸಿ ಕಟ್ಟಡ ಪೂರ್ಣಗೊಳಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಂದರೆ ಇಟಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆಯ ಕಟ್ಟಡ ಸುಮಾರು 35 ವರ್ಷಗಳ ಕಟ್ಟಡವಾಗಿದ್ದು ಸಂಪೂರ್ಣ ಶಿಥಿಲಗೊಂಡಿದ್ದು, ನಮ್ಮ ಸಾರ್ವಜನಿಕ ಬೇಡಿಕೆಯಂತೆ ಹಿಂದಿನ ಶಾಸಕರ ಅನುದಾನವನ್ನು ನೀಡಿ ಮತ್ತೊಂದು ಹೊಸ ಕಟ್ಟಡ ಅಂದರೆ 6 ಬೆಡ್ಡಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಕಟ್ಟಡಕ್ಕೆ ಅನುದಾನವನ್ನು ಇರಿಸಿ ಕಟ್ಟಡ ಪ್ರಾರಂಭ ಆಯಿತು. ತದನಂತರ ನಮ್ಮ ಇಟಗಿ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕೇಂದ್ರ ಪ್ರಾಚ್ಯ ವಸ್ತು ಇಲಾಖೆಯ ಒಂದು ಅಧೀನದಲ್ಲಿರ್ತಕ್ಕಂಥ ಮಹಾದೇವ ದೇವಾಲಯದ ಇಲಾಖೆಯವರು ಅದು 100 ಮೀಟರ್ ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಬಾರ್ದು ಅಂತಕ್ಕಂಥ ಒಂದು ನಿರ್ದೇಶನದಲ್ಲಿ ಕಟ್ಟಡ ಮೊಟಕು ಅರ್ಧಕ್ಕೆ ನಿಂತಿದೆ. ಇದು ಸಾರ್ವಜನಿಕರಿಗೂ ಭಾಳ ತುಂಬ ಸಮಸ್ಯೆಯಾಗಿದ್ದು, ಒಂದು ರೋಗಿಗಳು ಬರಲಿಕ್ಕೆ ಇಲ್ಲಿ ಒಂದು ತಪಾಸಣೆ ಮಾಡಿಸ್ಕೊಂಡು ರಾತ್ರಿ ವೇಳೆಯಲ್ಲಿ ಅವರು ಇಲ್ಲಿ ಈ ವೇಳೆ ಊರಿನ ಪ್ರಮುಖರಾದ ಮಹೇಶ್ ಹಿರೇಮನಿ, ಸದಸ್ಯ ದೇವಪ್ಪ, ಹರಿಜನ ಮೊದಲಾದವರು ಉಪಸ್ಥಿತರಿದ್ದರು. ಭಟ್ಕಳದ ಇತಿಹಾಸ ಪ್ರಸಿದ್ಧ ಗ್ರಾಮದೇವಿ ಮಾರಿಕಾಂಬಾದೇವಿ ಮೂರ್ತಿಯನ್ನ ಭಟ್ಕಳದ ಜಾಲಿಕುಡಿಯ ಕಡಲ ಕಿನಾರೆಯಲ್ಲಿ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ ವಿಸರ್ಜಿಸುವ ಮೂಲಕ 2 ದಿನದ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಜುಲೈ 23ರಂದು ಭಟ್ಕಳದ ಇತಿಹಾಸ ಪ್ರಸಿದ್ಧ ಗ್ರಾಮದೇವಿ ಮಾರಿಕಾಂಬಾದೇವಿಯ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಚಾಲನೆಗೊಂಡು ಸಾವಿರಾರು ಜನರು ದೇವಿಯ ಗದ್ದುಗೆಯಲ್ಲಿ ಭಕ್ತಿಪೂರ್ವಕವಾಗಿ ದೇವಿಯ ದರ್ಶನ ಪಡೆದು ಭಕ್ತಿಯನ್ನು ಸಮರ್ಪಿಸಿದರು. ಪ್ರಥಮ ದಿನ ಗ್ರಾಮೀಣ ಭಾಗದ ಜನರು ಹಬ್ಬವನ್ನು ಆಚರಿಸಿದರೆ 2ನೇ ದಿನ ಭಟ್ಕಳ ನಗರ ಭಾಗದವರು ಹಬ್ಬವನ್ನು ಆಚರಿಸುವುದು ವಾಡಿಕೆ. ಇನ್ನು ಈ ದೇವಿಯ ವಿಸರ್ಜನಾ ಮೆರವಣಿಗೆ ಮುಗಿಸಿ ಪುನಃ ಮರಳಿ ಬರುವವರಿಗೆ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಮಾನತೆ ಸಂದೇಶ ಸಾರಿದ ರೀತಿಯಲ್ಲೇ ಸಂವಿಧಾನ ರಚನೆಯಾಗಿದೆ ಎಂದು ಮನ್ಮೂಲ್ ನಿರ್ದೇಶಕ ವಿಶ್ವಾಸ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ಸವಿತಾ ಸಮಾಜದ ವತಿಯಿಂದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಬಹುಭಾಗ ಬಸವಣ್ಣ ಹಾಗೂ ಹಡಪದ ಅಪ್ಪಣ್ಣನವರ ಕಾಲದಲ್ಲಿ ಎಲ್ಲರೂ ಸಮಾನರು, ಜಾತಿ ಭೇದ ಇರಬಾರದು ಎಂದು ಹೋರಾಟ ನಡೆಸಿದ್ದು ಪ್ರಸ್ತುತವಾಗಿ ಸಂವಿಧಾನ ರಚನೆಯಾಗಿದೆ ಎಂದರು. ಅದೇ ಥರ ಅಪ್ಪಣ್ಣವ್ರದ ಒಂದು ಏನು ಅವ್ರದ್ದು ಒಂದು ಶಾಶ್ವತವಾಗಿ ಮಳವಳ್ಳಿ ಪಟ್ಟಣದಲ್ಲಿ ಯಾವುದಾದ್ರೂ ಒಂದು ಮುಖ್ಯ ರಸ್ತೆಗೆ ಹಾಕ್ಬೋದು, ಸರ್ಕಲ್ ಹಾಕ್ಬೋದು, ಹಡಪದ ಅಪ್ಪಣ್ಣ ಸರ್ಕಲ್ ಅಂತಾರೋ ಮುಖ್ಯ ರಸ್ತೆ ಅಂತಾರೋ ಒಂದು ಹೆಸರನ್ನ ಒಂದು ನಾಮಕರಣ ಮಾಡ್ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಸಂಬಂಧಪಟ್ಟಂತ ಪುಸ್ತಕಗಳು ಆಗ್ಬೋದು ಒಂದು ನಿಮ್ಮ ಮುಖಾಂತರ ಒಂದು ಲೆಟರ್ ಕೊಡೋ ಮುಖಾಂತರ ಒಂದು ಮಾಡಿ ಅಂತ ತಮಗೆ ಒಂದು ಮನವಿನ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅಲ್ಗೂರಲ್ಲಿ ನಮಗೆ ಸ್ಮಶಾನ ನಮ್ಮ ಸಮುದಾಯಕ್ಕೆ ತುಂಬ ವರ್ಷಗಳಿದ್ದು ತುಂಬ ಕೊರತೆ ಇದೆ. ಅದು ನಾವು ಪ್ರತಿ ಬಾರಿನೂ ಸವಿತಾ ಮಾರ್ಚ್ ಜಯಂತಿಯಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯಾಗಲಿ ಆ ಕಾರ್ಯಕ್ರಮದಲ್ಲೆಲ್ಲ ತಪ್ಪು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ನಾವು MLA ಅವ್ರಿಗೆ ಹೇಳಿದಾಗ ನೀನೇ ಲೀಡರ್ ಮಾಡಿದ್ದೀರಿ, ನಿನ್ನೆ ಮುಖಂಡರು ಮಾಡಿದ್ದೀರಿ, ಇದೆಲ್ಲ ನಾನೇ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದು ಒಂದು ಸರ್ವೆ ನಂಬರ್ ಕೊಟ್ಟಿದ್ದೀವಿ, ಇನ್ನೂ 2 RDC ಕೂಡ ಚರ್ಚೆ ಮಾಡಿಕೊಟ್ಟಿದ್ದೀವಿ. ನಾವು ಆರೇ ಮೊದಲು ಸರ್ ಹೇಳಿದ್ದೀವಿ. ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ್ ನಾಗಮಣಿ, ಮನ್ಮೂಲ್ ನಿರ್ದೇಶಕ ವಿಶ್ವಾಸ್, ಸವಿತಾ ಸಮಾಜ ಸಂಘದ ಅಧ್ಯಕ್ಷ ಕೆಂಪರಾಜು, ಉಪಾಧ್ಯಕ್ಷ ಕುನ್ನಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಕ್ಲಬ್ನ ಪ್ರತಿ ಸದಸ್ಯರು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅರಿತುಕೊಂಡು ಮತ್ತಷ್ಟು ಉತ್ತಮ ಸೇವಾ ಕಾರ್ಯಗಳನ್ನು ಆಯೋಜಿಸುವ ಮೂಲಕ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದು ಲಯನ್ಸ್ PMJF ಕೃಷ್ಣೇಗೌಡ ಕರೆ ನೀಡಿದರು. ಮಳವಳ್ಳಿ ತಾಲೂಕಿನ ಹಲ್ಗೂರಿನ ವಾವಿಗೌಡ ಕಾಂಪ್ಲೆಕ್ಸ್ನಲ್ಲಿನ ಸಭಾಂಗಣದಲ್ಲಿ ಹಲ್ಗೂರು ಅನಿಕೇತನ ಲಯನ್ಸ್ ಕ್ಲಬ್ನ ಜಗದೀಶ್ ನೇತೃತ್ವದ ನೂತನ ತಂಡದ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದ ಅವರು, ಪದಾಧಿಕಾರಿಗಳು ಕ್ಲಬ್ನಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಾಗ ಪಾರದರ್ಶಕವಾಗಿರಬೇಕು. ವಿವಿಧ ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ನೀಡುವ ಚೆಕ್ ಮತ್ತು ಹಣವನ್ನು ಸೇವಾ ನಿಧಿಗೆ ಜಮೆ ಮಾಡಿ ನಂತರ ಸೇವಾ ಕಾರ್ಯಗಳಲ್ಲಿ ಬಳಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರನ್ನಾಗಿ ನೋಂದಾಯಿಸಿ ಸೇವಾ ಚಟುವಟಿಕೆಗೆ ತೊಡಗಿಸುವಂತೆ ಪ್ರೇರೇಪಿಸಬೇಕೆಂದು ಸಲಹೆ ನೀಡಿದರು. ಸದಸ್ಯರು ನನಗೆ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲರೂ ನಾನು ದಾಖಲೆಯಲ್ಲಿ ಕೇಳ್ತೀನಿ. ನನ್ನಿಂದ ಏನೇ ತಪ್ಪಾಗಿ ಶ್ರಮಿಸಿ ಅದನ್ನು ನನಗೆ ಹೇಳ್ಕೊಡ್ಬೇಕು. ನೀವೆಲ್ಲರೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನನಗೆ ತಿಳುವಳಿಕೆ ಇರಬೇಕು. ನಾನು ಸಾಧ್ಯವಾದಷ್ಟು ಇದು ಮಾಡ್ತೀನಿ. ನೀವು ಇದು ಮಾಡೋದು ನೀವು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಇದು ಮಾಡಬೇಕು ಅಂತ ಹೇಳ್ತೇನೆ. ನನ್ನ ಕೈಯಲ್ಲಿ ಆದಷ್ಟು ನಾನು ಈಗ ಅಧ್ಯಕ್ಷನ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಸಮಸ್ಯೆಗಳನ್ನು ಮಾಡ್ತೀನಿ. ಯಾವುದೇ ಆಗಲಿ ಸಣ್ಣ ಪುಟ್ಟ ಯಾವುದೇ ಆಗಲಿ ಮಾಡ್ತೀವಿ.
ತಿಂಗಳು ಒಂದು ಎರಡೋ ಸಮಾಜ ಸೇವೆ ಮಾಡ್ತೀನಿ. ನಿಮ್ಮೆಲ್ಲರ ಸಹ ನೂತನ ಅಧ್ಯಕ್ಷ ಜಗದೀಶ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಬ್ ವತಿಯಿಂದ ಪರಿಸರ ಸಂರಕ್ಷಣೆ, ಆರೋಗ್ಯ ತಪಾಸಣೆ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವ ಗುರಿ ಹೊಂದಿದ್ದು ಕ್ಲಬ್ ಸದಸ್ಯರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕೆಟ್ಟದಾಗಿ ಭಾವಿಸಿಕೊಂಡ್ರೆ ನೀವು ಅಂದ್ಕೊಂಡದ್ದೇ ಸರಿ ಅಂತ ಹೋಗ್ತೀವಿ. ಆಗ ನೀವು ಮೂರ್ತಿ ಆಗೋದಿಲ್ಲ, ಕಲ್ಲಾಗೆ ಉಳಿತೀವಿ. ಮೂರ್ತಿ ಆಗಬೇಕು ಅಂದರೆ ನಿಂದಕರಿರಬೇಕು, ನಿಮ್ಮನ್ನು ತಿದ್ದುವವರಿರಬೇಕು, ನಿಮ್ಮನ್ನು ಪ್ರಶ್ನೆ ಮಾಡುವವರಿರಬೇಕು. ಇದು ಬಹಳ ಮುಖ್ಯ ಸಮಾಜದಲ್ಲಿ. ಪ್ರತಿನಿತ್ಯ ನಾನು ಲಯನ್ಸ್ ಕಾರ್ಯಕ್ರಮ, ಲಯನ್ಸ್ ಸೇವಾ ಕಾರ್ಯಕ್ರಮ, ಲಯನ್ಸ್ ಸಂಸ್ಥೆಗೆ ಗಮನ ಕೊಟ್ಟರೆ ನನ್ನ ವೈಯಕ್ತಿಕ ಜೀವನ ಏನು, ಶಿಸ್ತನ್ನು ಕಲಿತೀವಿ, ಒಬ್ಬರಿಗೊಬ್ಬರು ಗೌರವ ಕೊಡೋದನ್ನು ಕಲಿತೀವಿ. ಯಾರು ಈ ಉನ್ನತ ಹುದ್ದೆಯಲ್ಲಿದ್ದಾರೆ ಅವರನ್ನೇ ಎಲ್ಲಿ ಕೂರಿಸಬೇಕು, ಯಾರಾಗುವಲ್ಲಿ ಯಾರು ಬರಬೇಕು, ಯಾರನ್ನ ಹೇಗೆ ಸ್ವಾಗತ. ಈ ಸಂದರ್ಭದಲ್ಲಿ ಲಯನ್ಸ್ ಉಪರಾಜ್ಯಪಾಲ ಮತಿದೇವ ಕುಮಾರ್, ಸಂಪುಟ ಕಾರ್ಯದರ್ಶಿ ಎಂಸಿದ್ದೇಗೌಡ, ಪ್ರಾಂತೀಯ ಅಧ್ಯಕ್ಷ ಸೌಮ್ಯಗೌಡ, ವಲಯಾಧ್ಯಕ್ಷ ಚಿಕ್ಕೇಗೌಡ, ಜಿಲ್ಲಾ ಸಂಯೋಜಕ ವಿಹರ್ಷ, ಜಿಲ್ಲಾ ಸಹ ಕಾರ್ಯದರ್ಶಿ ಹನುಮಂತಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಟಿ ನರಸೀಪುರ ಪಟ್ಟಣದ ಪುರಸಭೆಯ 23 ವಾರ್ಡ್ಗಳಲ್ಲಿ ಖಾತೆ ಆಂದೋಲನವನ್ನು ಆರಂಭಿಸಿ ಸಾರ್ವಜನಿಕರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕೆಂದು ಪುರಸಭೆ ಸದಸ್ಯ ಆಲಕೋಡು ಮದನ್ ರಾಜ್ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ಟಿ ನರಸೀಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಜನರ ಖಾತೆ ಹಣವನ್ನು ಗೋಲ್ಮಾಲ್ ಮಾಡಿದ್ದಾರೆ, ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿ ಬಂಧನ ಮಾಡಿದ್ದು ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಧೈರ್ಯ ತುಂಬುವ ಕೆಲಸ ಮಾಡುವ ಸಲುವಾಗಿ ಸದಸ್ಯರ ತುರ್ತು ಸಭೆ ಕರೆಯಲಾಗಿದೆ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ, ಏನೇ ಸಮಸ್ಯೆ ಇದ್ದರೂ ಖುದ್ದು ಮುಖ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ತಿಳಿಸಬಹುದು ಎಂದರು. ಈ ಪುರಸಭೆ ಕಂದಾಯ ವಿಚಾರವಾಗಿ ನಾನು ಮೊದಲನೇ ಸಭೆಯಲ್ಲಿ ಮೊದಲನೇ ಮೀಟಿಂಗ್ಗಳಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಯಾವ ಥರ ಪ್ರಸ್ತಾಪ ಅಂತಾರೆ, ಇದು 2015-16 ಇದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದೆ. ಅಲ್ಲಿಂದ ಇಲ್ಲಿ ತನಕ ಇದು ಸಮಗ್ರವಾದ ತನಿಖೆ ಆಗಬೇಕು. ಏನಕ್ಕೆ ಅಂತಂದ್ರೆ ಪುರಸಭೆಯಲ್ಲಿ ಏನು ಖಾತೆ ಇತ್ತು, ಅಲ್ಲಿ ಎಷ್ಟಿತ್ತು, ಪಂಚಾಯತಿ ಬಿಟ್ಟ ನಂತರ ಪುರಸಭೆಯಿಂದ ಈಚೆಗೆ ಎಷ್ಟು ಖಾತೆಗಳು ಬಂತು, ಇದೆಲ್ಲ ಸಮಗ್ರವಾಗಿ ಒಂದು ಕಡೆ ಕ್ರೋಢೀಕರಣ ಮಾಡಿರಬೇಕು. ಆಗ ನಮಗೆ ಪ್ರತಿಯೊಂದು ಸಹ ಮಾಹಿತಿ ಸಿಗುತ್ತೆ. ಯಾರು ಕಂದಾಯ ಕಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಯಾರ್ಯಾರ ಹೆಸರು ಖಾತೆ ಇದೆ, ಯಾರ್ಯಾರ ಹೆಸರು ಖಾತೆ ಇಲ್ಲ ಅಂತ ಅನ್ಬಿಟ್ಟು. ಯಾಕಂದ್ರೆ ಈಗ ಎಷ್ಟೋ ಹಳೆ ಡಿಮೆಂಟ್ಗಳಲ್ಲಿ ಹೆಸರುಗಳು ಸೇರಿಸಿರೋಂಥದ್ದು ಎಷ್ಟೋ. ಇನ್ನು ಸದಸ್ಯ ಎಲ್ ಮಂಜುನಾಥ್ ಮಾತನಾಡಿ, ಪುರಸಭೆಯಲ್ಲಿ ಇಲ್ಲಿಯವರೆಗೂ ಎಷ್ಟು ಖಾತೆಗಳಾಗಿವೆ ಅವೆಲ್ಲವೂ ಸಮಗ್ರ ತನಿಖೆ ಆಗಬೇಕು ಹಾಗೂ ಈ ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ದಯವಿಟ್ಟು ಈಗಲೂ ಕೂಡ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಸಂದರ್ಭದಲ್ಲಿ ಏನ್ 23 ವಾರ್ಡ್ ಇದೆ, 23 ವಾರ್ಡ್ ಖಾತೆ ಆಂದೋಲನ ಸ್ಟಾರ್ಟ್ ಮಾಡಿ ಅವ್ರವ್ರಿಗೆ ಹೋಗಿ ಏನೇನು ಖಾತೆಗಳಾಗಿದೆ ಅಲ್ಲೇ ಒಂದೊಂದು ಸಾಮಾನ್ಯ ಹಾಕಿ ಜನಗಳಿಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿಸಿ ಅವ್ರಿಗೇನೋ ತಪ್ಪು ಆಗದಿರೋ ಭಯ ಒಂದು ಸೃಷ್ಟಿಕರಣ ನೀವು ಮಾಡಬೇಕು. ನಾವಿದ್ದೀವಿ ನಿಮ್ಮ ಜೊತೆ, ಖಾತೆದಾರಗಳಿಗೆ ಏನು ಕೊಡೋಕೆ ಹೋಗ್ಬೇಡಿ, ನಾವೇ ನಿಮ್ಮ ಹತ್ರ ಬಂದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತುಂಬಲಸಿ ಪ್ರಕಾಶ್, ಉಪಾಧ್ಯಕ್ಷರಾದ ರಾಜೇಶ್ವರಿ ರಾಘವೇಂದ್ರ, ಸದಸ್ಯರುಗಳಾದ ಯಳವರಹುಂಡಿ ಸೋಮು, ಮೆಡಿಕಲ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಶಿವೇನಹಳ್ಳಿ ರಸ್ತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆಗಿಳಿದು ಪೈರು ಹಾಗೂ ಬಾಳೆಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು. ಈ ವೇಳೆ ಗ್ರಾಮದ ಮುಖಂಡ ಮಲೇಶ್ ಮಾತನಾಡಿ, ಈ ರಸ್ತೆಗೆ ಡಾಂಬರು ಕಂಡು ಸುಮಾರು 30 ವರ್ಷಗಳೇ ಕಳೆದಿದೆ. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಟ್ಟ ಮತ ಹಾಕಿಸಿಕೊಂಡು ಹೋದವರು ಇದುವರೆಗೂ ಇತ್ತ ಕಡೆ ಗಮನ ಹರಿಸಿಲ್ಲ. ಇದು ಮಾಜಿ ಸಂಸದ ಜಿಎಸ್ ಬಸವರಾಜು ಅವರ ಹುಟ್ಟೂರಾದರೂ ಈ ರಸ್ತೆ ನೋಡಿದರೆ ನಾಚಿಕೆಯಾಗುತ್ತೆ. ಇನ್ನು ಈ ಬಗ್ಗೆ ಹಲವಾರು ಬಾರಿ ಸಂಸದರಿಗೆ, ಶಾಸಕರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಸುಮಾರು ಇಲ್ಲಿಗೆ 25 ವರ್ಷದಿಂದ ನಮ್ಮ ಗುಬ್ಬಿ ಶಾಸಕರು ಗೆದ್ದಿದ್ರು, ಗಮನಕ್ಕೆ ತಂದಿದ್ರು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಆಮೇಲೆ ನಮ್ಮ ಮಾಜಿ ಸಂಸದರಿಗೆ ಸುಮಾರು 2 ಸರಿ ಒಂದು ಸಿಕ್ತಾಗಲ್ಲ ಫಂಕ್ಷನ್, ಬೆಡತಳ್ಳಿ ಫಂಕ್ಷನ್ ಬಂದಾಗ ರಿಕ್ವೆಷನ್ ಮಾಡಿದ್ವಿ, ಇಲ್ಲಿ ಸಂಗಳ್ಳಿ ಬಂದ ರಿಕ್ವೆಷನ್ ಮಾಡಿದ್ವಿ. ಸರ್ ಈ ರೋಡು ಅಧ್ವಾನ ಇದೆ, ಅದು ನೀವು ಹುಟ್ಟೂರು ಶಿವನಹಳ್ಳಿ ಅಂತ ಹೇಳ್ಕೊಂತ ಇದ್ದೀರಾ, ಹುಟ್ಟೂರನ್ನೇ ನೀವು ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಕೇಳ್ಕೊಂಡ್ರೆ ಅದಕ್ಕೆ ಸೇರಿಸಿದ್ದೀನಿ ಇದಕ್ಕೆ ಸೇರಿಸಿದ್ದೀನಿ ಅಂತ ಉಡಾಫೆ ಮಾತೇಳಿ ಇವತ್ತುವರೆಗೂ ಆ ರೋಡ ಇಲ್ಲ. ಆಮೇಲೆ ನಾವು ಇಲ್ಲಿ ಜಾನುವಾರು ಆಮೇಲೆ ಮನೆ ಹೆಂಗಸರು ಕಾಯಿಲೆ ಆದರೆ ಹೆರಿಗೆ ಮಾಡ್ಕೊಳಕ್ಕೆ ಹೋದರೆ ಒಂದು ಆಂಬುಲೆನ್ಸ್ ಕರೆದ್ರು, ಆಂಬುಲೆನ್ಸ್ ಅವ್ರು ಇಲ್ಲಪ್ಪ ನಿಮ್ಮ ರೋಡ್ ಸರಿ ಇಲ್ಲ, ನಾವು ಅಲ್ಲಿ ಬರೋಕ್ಕಾಗಲ್ಲ ಅಂತ ಅವ್ರೆ. ನಮ್ಮಲ್ಲಿ ಕಾರು ಯಾವ ಇಲ್ಲ. ರುದ್ರೇಶ್ ಮಾತನಾಡಿ, ಈ ಬಗ್ಗೆ ಶಾಸಕರಿಗೆ ಮನವಿ ಮಾಡಿದ್ದು 2 ತಿಂಗಳಲ್ಲಿ ರಸ್ತೆ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ 4 ವರ್ಷ ಕಳೆದಿದೆ. ಶಾಸಕರು ಹಾಗೂ ಸಂಸದರು ರಸ್ತೆ ಸರಿಪಡಿಸದೇ ಇರುವುದು ದೊಡ್ಡ ದುರಂತವಾಗಿದ್ದು, ಮುಂದೆ ಯಾವುದೇ ಚುನಾವಣೆ ಬಂದರೂ ಬಹಿಷ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮೇನ್ ಇರುವಂಥ ಸಮಸ್ಯೆ ಇದು, ರಸ್ತೆ ಮಾಡಿಕೊಡ್ತೀರಾ ಅಥವಾ ಇಲ್ವಾ ಓಪನ್ ಆಗಿ ಹೇಳ್ಬಿಡಿ. ನಾವೇನು ಬಡವರಲ್ಲ, ನಾವು ರೈತರು, ನಾವು ಬಡವರಲ್ಲ ರೀ, ಎಲ್ಲರಿಗೂ ಊಟಕ್ಕೆ ಇಕ್ತೀವಿ, ನಾವೇ ಮಾಡ್ಕೊಂತೀವಿ ರಸ್ತೆನ. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಓಪನ್ ಆಗಿ ಹೇಳ್ಬಿಡಿ. ನಮ್ಮ MLA ಆಗಿರ್ಬೋದು, MP ಆಗಿರ್ಬೋದು, PDO ಆಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಯಾರಾದರೂ ಅಷ್ಟೇ ಓಪನ್ ಆಗಿ ಹೇಳಿ ನಮಗೆ ಮಾಡೋಕ್ಕಾಗಲ್ಲ ಅಂತೇಳಿ
ನಾವೇ ನಮ್ಮ ದಾರಿ ನಾವೇನೋ ನೋಡ್ಕೊತೀವಿ. ನಾವು 25 ವರ್ಷದಿಂದ ಕಾದಿದ್ದೀವಿ. ಇವತ್ತು ಮಾಡ್ತೀರಾ, ನಾಳೆ ಬರ್ತೀರಾ, ಇವತ್ತು ಮಾಡ್ತೀರಾ ಅಂತೇಳಿ ನಮ್ಗೆ ಆಗಿಲ್ಲ. ದಯವಿಟ್ಟು ನಿಮ್ಮ ಕಡೆಯಿಂದನಾದರೂ ಈ ರಸ್ತೆನ ಮಾಡ್ಕೊಡ್ಲಿಕ್ಕೆ ನಾವೇ ನಮ್ಮ ಮನೆ ಕೇಳ್ತಾ ಇಲ್ಲ ಸ್ವಾಮಿ, ಸಾರ್ವಜನಿಕರು ರೋಡ್ ಕೇಳ್ತಾ ಇರೋದು. ಯಾರ ಮನೆಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ಓಡಾಡೋ ರೋಡು ಇವತ್ತು ನಮ್ಮ ಎಂ ಪಿಗಳು ಅವರು AC ಕಾರಲ್ಲಿ ಓಡಾಡ್ತಾರೆ, ಹೆಂಗೋ ಮೇನ್ ರೋಡ್ ಐತೆ ಓಡಾಡ್ಕೊಂತಾರೆ ಅವರು. ನಮ್ಮ ಶಾಸಕರನ್ನೇನು ತಿರುಗೂ ನೋಡಲ್ಲ. 30 ವರ್ಷದಿಂದ ನಮ್ಮ ವಾಸಣ್ಣವ್ರಿಗೆ ಈ ಮೂಲಕ ಕೇಳ್ತಾ ಇರೋದೇನೆಂದರೆ, ಅಣ್ಣ ನೀವು 30 ವರ್ಷದಿಂದ ಆಗಿದ್ದೀರಾ, 30 ವರ್ಷ ಅಧಿಕಾರದಲ್ಲಿದ್ದೀರಾ, ನಿಮ್ಮ ಪ್ರತಿಭಟನೆಯಲ್ಲಿ ಮುಖಂಡರಾದ ಸಿದ್ದಣ್ಣ, ದಿಲೀಪ್, ಚಂದ್ರಣ್ಣ, ವಿರೂಪಾಕ್ಷ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಯುವಕ ಯುವತಿಯರು ದುಶ್ಚಟಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಶ್ರೀ ಧರ್ಮಸ್ಥಳ ಸಂಸ್ಥೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲಿನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಹಾಗೂ ಕಾಲೇಜಿನಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಗಳು ಎಷ್ಟೇ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಂಡರೂ ಕೂಡ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾದಕ ವಸ್ತು ಜಾಲ ಹೆಚ್ಚಾಗುತ್ತಿದೆ. ಸುಮಾರು 16 ವರ್ಷಗಳ ಮಕ್ಕಳಿಂದ ಹಿಡಿದು 34 ವರ್ಷಗಳ ವಯಸ್ಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ. ವಿದ್ಯಾರ್ಥಿ ಜೀವನದ ದೆಸೆಯಿಂದಲೇ ಉತ್ತಮ ಕ್ರಿಯಾಶೀಲ ಹವ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ಸಮಾಜ ಕಟ್ಟುವ ಕಾರ್ಯಕ್ರಮಕ್ಕೆ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಫಲಿತಾಂಶ ಬೇಕು. ಟೀಚರ್ಸು ಇಷ್ಟು ದಿನ ಪ್ರತಿದಿನ ಪಾಠ ಮಾಡ್ತಾ ಇರ್ತಾರೆ, ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಒಬ್ಬ ಮಾತ್ರ 80% ತಗೋತಾನೆ, ಒಬ್ಬ 90% ತಗೋತಾನೆ. ಉಳಿದವರು ಯಾಕೆ ಫೇಲ್ ಆಗ್ತಾರೆ? ನಿಮ್ ಗಮನ ಬೇರೆ ಕಡೆ ಇರುತ್ತೆ, ನೀವು ಕೇಳಿರಲ್ಲ. ನಿಮಗೂ ಮಾಡೋ ಪಾಠನೇ ಅವ್ರಿಗೂ ಮಾಡಿರ್ತಾರೆ. ಅವ್ರು ಮಾತ್ರ ಪಾಸ್ ಆಗ್ತಾರೆ, ನೀವು ಯಾಕೆ ಫೇಲ್ ಆಗ್ತೀರಾ? ಈಗ ಸಾಕ್ಷ್ಯಚಿತ್ರ ನೋಡಿದ್ರಿ, ಎಷ್ಟು ಜನ ಈಗ ಒಬ್ಬೊಬ್ರು ಒಂದೊಂದು ನಾರ್ಕೋಟಿಕ್ ಡ್ರಗ್ಸ್ ನ ಐಟಮ್ಸ್ ನ ಒಂದೊಂದನ್ನ ಹೇಳಿ. ಯಾವ್ಯಾವ ನಾರ್ಕೋಟಿಕ್ ಡ್ರಗ್ಸ್ ಹೇಳ್ತೀರಾ? ಹೇಳಿ, ನಿಮಗೆ ಗೊತ್ತಿರೋ ವಸ್ತುಗಳು ಹೇಳಿ. ನಾರ್ಕೋಟಿಕ್ ಡ್ರಗ್ಸ್ ಯಾವುದು ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಮಾತಾಡಬೇಕು, ಎತ್ ನಿಂತ್ಕೋಬೇಕು. ಒಬ್ರು ಒಂದ್ ಹೆಸರು ಹೇಳಿ. ಕೂತ್ಕೊಳ್ಳಪ್ಪ ಶಶಿ, ನೀನು ಹೇಳ ಬೇರೆ. ಒಬ್ಬೊಬ್ರು ಮಾಡ್ತಾ ಇದ್ರು, ನೋಡಿದ್ರಾ? ಪಾಲಿಶ್. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಸಿಆರ್ಪಿ ಮಹೇಶ್, ಶಾಲಾ ಮುಖ್ಯ ಶಿಕ್ಷಕ ಶಿವಣ್ಣ, ಶ್ರೀ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಶಾಲಾ ಮುಖ್ಯ ಶಿಕ್ಷಕ ಶಿವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನೂ ಇಲ್ಲ, ಹಾಸನಕ್ಕೆ ಬರಲು ಅವರಿಗೆ ಯಾವ ನೈತಿಕತೆ ಇಲ್ಲ, ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಕಿಡಿ. ನಕಲಿ ವಿಶ್ವವಿದ್ಯಾಲಯಗಳ ಹಾವಳಿ ಮಿತಿ ಮೀರಿದೆ, ಗೌರವ ಡಾಕ್ಟರೇಟ್ಗಳು ಮಾರಾಟವಾಗುತ್ತಿರುವುದು ಆತಂಕಕಾರಿ ವಿಷಯ. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕಳವಳ. ದಲಿತರ ಮೇಲೆ ಜಾತಿ ದೌರ್ಜನ್ಯ ನಡೆಸಿ ಹಲ್ಲೆ, ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯ, ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.